ಮದುವೆಯಾದ ಹೊಸದು ಎಂದು ನಾನು ನನ್ನ ಗಂಡನಿಗೆ ಪ್ರತಿದಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದೆ. ಅವನ ದೇಹದ ಕೂದಲು ಮೇಲೆ ಏಳುತ್ತಿತ್ತು. ಅವನು ನನ್ನನ್ನು ತುಂಬ ಚೆನ್ನಾಗಿ ಚುಂಬಿಸುತ್ತಿದ್ದ, ಪ್ರಣಯದಲ್ಲಿ ತೇಲಿಸುತ್ತಿದ್ದ. ಆದರೆ ಇಂದು ಪ್ರತಿದಿನ ನನಗೆ ಹೇಗೆ ಮಸಾಜ್ ಮಾಡುತ್ತೀಯಾ ಅದೇ ರೀತಿ ನನ್ನ ಅಣ್ಣನಿಗೆ ಮಸಾಜ್ ಮಾಡಬೇಕು. ಅವನಿಗೆ ನಿನ್ನನ್ನು ಬಿಟ್ಟರೆ ಇನ್ನೂ ಯಾರು ಇದ್ದಾರೆ ಅಂತ ಹೇಳಿದಾಗ ನಾನು ಬೆಚ್ಚಿದೆ. ನನ್ನ ಹೃದಯ ನಡುಗಿತು. ಆದರೂ ನನ್ನ ಗಂಡ ಬಿಡಲಿಲ್ಲ. ನನ್ನನ್ನು ಅವರ ಅಣ್ಣನ ರೂಮಿಗೆ ಕರೆದುಕೊಂಡು ಹೋದ. ಆದರೆ ಅವರ ಅಣ್ಣ ನನಗೆ ಯಾರೂ ಮಾಡದ ಕೆಲಸವನ್ನು ನನ್ನ ಗಂಡನ ಎದುರಿಗೆ ಮಾಡಿದರು. ಅಯ್ಯೋ, ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು ಎಂದರೆ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ. ನನಗೆ ಇಬ್ಬರು ಅಕ್ಕಂದಿರು ಇದ್ದರು, ಸೌಮ್ಯ, ರಮ್ಯಾ ಅಂತ. ನನ್ನ ಹೆಸರು ಕಾವ್ಯ. ನಾನು ತುಂಬ ಬೆಳ್ಳಗೆ ಇದ್ದೆ. ಅದಕ್ಕೆ ಪ್ರತಿಯೊಬ್ಬರು ಕಾವ್ಯ ಅಂದರೆ ಇಷ್ಟ. ನಮ್ಮ ಮಗು ಬೆಳ್ಳಗೆ ಇದ್ದ ಅಂತ ತುಂಬ ಆಸೆ ಪಡುತ್ತಿದ್ದರು. ಕೊನೆಗೆ ಮಗು ತುಂಬ ತುಂಟಿ, ತುಂಬ ತೀಟೆ ಅಂತ. ನಾನೆಂದರೆ ಎಲ್ಲರಿಗೂ ಇಷ್ಟ. ನನಗೂ ಕೂಡ ಎಲ್ಲರೂ ಅಂದರೆ ಇಷ್ಟ. ನನಗೆ ಈಗ 10 ವರ್ಷ ವಯಸ್ಸು. ಆಗಲೇ ನನ್ನ ಮೊದಲ ಅಕ್ಕನಿಗೆ ಮದುವೆ ಆಯಿತು. ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಸಹೋದರ ಮಾವ. ಚಿಕ್ಕಂದಿನಿಂದ ಅಕ್ಕನೇ ಬೇಕು ಅಂತ ಕಾದು ಕುಳಿತಿದ್ದ. ಈಗ ಅಕ್ಕ ವಯಸ್ಸಿಗೆ ಬಂದಿದ್ದೇ ತಡ. ಭಾವ ಅಕ್ಕನನ್ನು ಮದುವೆ ಆಗಿಬಿಟ್ಟ. ನನಗೆ ಅಕ್ಕ ತುಂಬ ಇಷ್ಟ ಇದ್ದಳು. ಆದರೆ ಈಗ ಭಾವ ಇಷ್ಟ ಆಗುತ್ತಾನೆ. ಅಕ್ಕನನ್ನು ಅವನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಈ ಮಧ್ಯೆ ಮೊದಲ ಅಕ್ಕನ ಮದುವೆಯಲ್ಲಿ ಎರಡನೇ ಅಕ್ಕನನ್ನು ಯಾರೋ ನೋಡಿ ಇಷ್ಟಪಟ್ಟಿದ್ದರು. ಎರಡನೇ ಅಕ್ಕನ ಮದುವೆ ಕೂಡ ತುಂಬ ಬೇಗ ಆಗಿ ಹೋಯಿತು. ವಯಸ್ಸು ಚಿಕ್ಕದಾದರೂ ಅಕ್ಕ ತುಂಬ ದೊಡ್ಡವಳ ರೀತಿ ಕಾಣುತ್ತಿದ್ದಳು. ತುಂಬ ಹೈಟ್ ಇದ್ದಳು. ಅದಕ್ಕಾಗಿ ಎಲ್ಲರೂ ಅಕ್ಕನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡರು. ಈಗ ಪ್ರಜೆಗಳು ನನ್ನ ಮದುವೆ ಬಗ್ಗೆ ಮಾತನಾಡುತ್ತಾರೆ. ನನಗೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ. ಅದಕ್ಕಾಗಿ ಮದುವೆ ಆಗಿಲ್ಲ. ಆದರೆ ಎಲ್ಲರೂ ಒಂದಲ್ಲ ಒಂದು ದಿನ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಬೇಕು. ಇದು ಸಾಮಾನ್ಯ ಜೀವನ ಅಂತ ಪ್ರತಿಯೊಬ್ಬರು ಹೇಳಿದರೂ ಕೂಡ ನಾನು ಒಪ್ಪಲಿಲ್ಲ. ಏಕೆಂದರೆ ಮೂವರಲ್ಲಿ ನಾನೇ ತುಂಬ ಸುಂದರವಾಗಿದ್ದು. ಅದೂ ಅಲ್ಲದೆ ನಾನು ಅಪ್ಪ ಅಮ್ಮನ ಮುದ್ದಿನ ಮಗಳು ಅನ್ನೋದು ಪ್ರತಿಯೊಬ್ಬರ ಪ್ಲಸ್ ಪಾಯಿಂಟ್. ನಮ್ಮ ಪಕ್ಕದ ಮನೆಯ ಹುಡುಗ ರವಿ. ನಾನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ರವಿ ನನ್ನವನು, ನನ್ನ ಪ್ರಾಣ. ಅವನು ನನಗೆ ಬೇರೆಯ ಮನೆಗೆ ಕರೆದುಕೊಂಡು ಹೋಗಿ ಮುತ್ತನ್ನು ಕೊಡುತ್ತಿದ್ದ. ನನ್ನ ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅವನನ್ನು ಕರೆದುಕೊಂಡು ಬರುತ್ತಿದ್ದೆ. ಇಬ್ಬರು ಚೆಸ್ ಆಡುತ್ತಿದ್ದೆವು. ಸಡನ್ನಾಗಿ ಅವನು ನನ್ನ ತುಟಿಗೆ ಮುತ್ತು ಕೊಡಲು ಬಂದ. ನಾನು ಕೋಪದಿಂದ ಅವನನ್ನು ದೂರ ತಳ್ಳಿದೆ. ನಂತರ ಅವನು ಬಲವಂತ ಮಾಡಲು ಪ್ರಯತ್ನಿಸಿದರು. ಆದರೆ ಮನೆಯಲ್ಲಿ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಬಂದರು. ಆದರೆ ಅವರಿಗೆ ಈ ವಿಷಯ ತಿಳಿದಿಲ್ಲ. ಆದರೆ ನನ್ನ ಬದುಕಿನಲ್ಲಿ ಇದೊಂದು ಕರಾಳ ಅಧ್ಯಾಯ. ಯಾವಾಗಲೂ ಅವನು ನನಗೆ ಮುತ್ತು ಕೊಡಲು ಬರುತ್ತಿದ್ದಿದ್ದು ಇದು ಒಂದು ರೀತಿ ತಲೆನೋವು. ರವಿಯನ್ನು ನಾನು ಪ್ರೀತಿ ಮಾಡಿದ್ದೆ. ಆದರೆ ದೈಹಿಕವಾಗಿ ಎಂದೂ ಕೂಡ ಅವನ ಜೊತೆ ಒಂದಾಗಬೇಕು ಅನ್ನುವ ಆಸೆ ಇರಲಿಲ್ಲ. ಅವನಿಗಾಗಿ ಅವನನ್ನು ನಾನು ತಬ್ಬಿಕೊಳ್ಳುತ್ತಿದ್ದೆ. ಇದೆಲ್ಲ ಆದ ನಂತರ ಅಪ್ಪನಿಗೆ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಅಪ್ಪ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಈಗ ನನಗೆ ರವಿಯ ವಿಷಯವನ್ನು ಮರೆಯಲು ತುಂಬ ಸಹಾಯವಾಯಿತು. ನಾನು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನನ್ನ ಗೆಳತಿ ನಿಶಾ ಪದೇ ಪದೇ ರವಿಗೆ ಕಾಲ್ ಮಾಡಿ ಕೊಡುತ್ತಿದ್ದಳು. ಕಾನ್ಫರೆನ್ಸ್ ಕಾಲ್ ಹಾಕುತ್ತಿದ್ದಾಳೆ. ಒಂದು ಬಾರಿ ತಪ್ಪು ಮಾಡಿದ್ದಾನೆ, ಅವನನ್ನು ಕ್ಷಮಿಸು ಅಂತ ಹೇಳಿದಳು. ನನಗೆ ತುಂಬ ಚಿತ್ರಹಿಂಸೆ ಆಗುತ್ತಾ ಇತ್ತು. ಆದರೆ ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ. ನೀನು ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡುವುದು ನಿಜವಾದರೆ ಇನ್ನೂ 10 ವರ್ಷ ನನಗಾಗಿ ಕಾಯಬೇಕು. ಆ ರೀತಿ ಕಾದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗುವುದು, ನೀನು ಹೇಳಿದ ಹಾಗೆ ಕೇಳುವುದು. ಅವನು ಅದಕ್ಕೆ ಸಡನ್ನಾಗಿ ಒಪ್ಪಿಕೊಂಡ. ಆದರೆ ನಿಶಾ ಒಪ್ಪಲಿಲ್ಲ. ನೀನು ಆಟ ಆಡಬೇಡ ಅವನ ಬದುಕಿನಲ್ಲಿ, ಅವನಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿದಳು. ನಾನು ಫೋನನ್ನು ಕಟ್ ಮಾಡಿದ್ದೆ. ರವಿ ಸುಮ್ಮನೆ ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವುದಿಲ್ಲ. ಎಲ್ಲಿ ನಾನು ಬೇಸರ ಮಾಡಿಕೊಳ್ಳುತ್ತೇನೆ ಅಂತ ಅವನು ಒಪ್ಪಿಕೊಂಡಿರುತ್ತಾನೆ. ಇನ್ನೆಂದೂ ಕೂಡ ಅವನು ನನಗೆ ಫೋನ್ ಮಾಡುವುದಿಲ್ಲ ಅಂತ ನಾನು ನೆಮ್ಮದಿಯಾಗಿ ಇದ್ದೆ. ಆದರೆ ಮಾರನೇ ದಿನ ರಾತ್ರಿ ಒಂದು ಅನ್ನೋನ್ ಕಾಲಿಂದ ಕಾಲ್ ಬಂತು. ಕಾಲ್ ಪಿಕ್ ಮಾಡಬಾರದು ಅಂತ ಅಂದುಕೊಂಡೆ.
ಹೇಗಿದ್ದರೂ ರವಿ ಕಾಲ್ ಮಾಡುವುದಿಲ್ಲ ಅಂತ ಅವನಿಗೆ ನಾನು ಹಾಕಿರುವ ಕಂಡೀಷನ್ ಒಪ್ಪಿಗೆ ಇರುವುದಿಲ್ಲ. ಇದು ಬೇರೆ ಯಾರೋ ಇರಬಹುದು ಅಂತ ಫೋನನ್ನು ಪಿಕ್ ಮಾಡಿದೆ. ಆದರೆ ಅದು ಬೇರೆ ಯಾರೂ ಅಲ್ಲ, ರವಿ ಆಗಿದ್ದ. ಅವನ ಧ್ವನಿ ಕೇಳಿ ನಾನು ನಿಜವಾಗಲೂ ಭಯಗೊಂಡೆ. ಹೆದರಬೇಡ, ನಾನು ನಿನಗೆ ನಿಜವಾಗಲೂ ಆಶ್ವಾಸನೆ ನೀಡಲು ಕಾಲ್ ಮಾಡಿರುವುದು. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ, ಅದು ನಿನಗೂ ಗೊತ್ತು. ಆದರೆ ಈಗ ಮುತ್ತುಕೋಟ ತಬ್ಬಿಕೊಂಡೆ ಅಂತ ಹೇಳುತ್ತೀಯ. ನನಗೆ ನೀನೆಂದರೆ ತುಂಬ ಇಷ್ಟ, ಕೇವಲ ಮಾನಸಿಕವಾಗಿ ಅಲ್ಲ, ದೈಹಿಕವಾಗಿ ಕೂಡ. ನೀನೆಂದರೆ ಪ್ರಾಣ. ಆದರೆ ಈ 10 ವರ್ಷಗಳು ನಿನ್ನನ್ನು ಮೀಟ್ ಮಾಡುವುದಿಲ್ಲ. ಇಂದು ಭಾನುವಾರ ಮಧ್ಯರಾತ್ರಿ 12:20 2ನೇ ತಾರೀಕು 1ನೇ ತಿಂಗಳು 2016. ಇನ್ನೆಂದೂ ಕೂಡ ನಾನು 2026 ಮಧ್ಯರಾತ್ರಿ 12:20 2ನೇ ತಾರೀಕು 1ನೇ ತಿಂಗಳಿಗೆ ನಿನಗೆ ಕಾಲ್ ಮಾಡುತ್ತೇನೆ. ಅಷ್ಟರಲ್ಲಿ ನಾನು ಒಂದು ದೊಡ್ಡ ಮಟ್ಟದ ಮನುಷ್ಯನಾಗಿ ಇರುತ್ತೇನೆ. ನೀನು ಮತ್ತು ನಿನ್ನ ಮನೆಯವರು ನನ್ನನ್ನು ನೋಡಲು ತುಂಬ ಇಷ್ಟಪಡುತ್ತೀರಾ. ಅಷ್ಟು ದೊಡ್ಡ ಮನುಷ್ಯನಾಗಿ ನಾನು ಬೆಳೆದಿರುತ್ತೇನೆ ಅಂತ ಫೋನಿಗೆ ಮುತ್ತನ್ನು ಕೊಟ್ಟು ಫೋನ್ ಕಟ್ ಮಾಡಿದ. ಅವನು ಹೇಳಿದರೂ ನನಗೆ ಅಷ್ಟು ನಂಬಿಕೆ ಬರುತ್ತಿಲ್ಲ. ಏನೋ ಬಿಸಿ ರಕ್ತ ಹೇಳಿರುತ್ತಾನೆ ಅಂತ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾದೆ. ಡಿಗ್ರಿಗೆ ಹೋದೆ, ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ತೆಗೆದುಕೊಂಡೆ. ಈಗ ಸಂಬಂಧಗಳು ಬರುವುದು ಜಾಸ್ತಿ ಆಯಿತು. ಯಾವ ಸಂಬಂಧ ನೋಡಿದರೂ ಮನೆಯಲ್ಲಿ ಎಲ್ಲರೂ ಒಪ್ಪಿದರು. ನನಗೆ ಮಾತ್ರ ಒಪ್ಪಿಗೆ ಆಗುತ್ತಿರಲಿಲ್ಲ. ನಾನು ಪ್ರತಿ ಹುಡುಗನಲ್ಲೂ ರವಿಯನ್ನು ಹುಡುಕುತ್ತಿದ್ದೆ. ಮನಸ್ಸಿನ ಒಂದು ಮೂಲೆಯಲ್ಲಿ ಅವನು ಹೇಳಿದ ಡೇಟು, ತಿಂಗಳು ಮತ್ತು ವರ್ಷ ಇದು ನೆನಪಿಗೆ ಬರುತ್ತಿದೆ. ಅಲ್ಲಿಯವರೆಗೂ ನಾನು ಕಾಯಬೇಕು ಅನ್ನುವುದು ನನ್ನ ಸುಪ್ತ ಮನಸ್ಸಿಗೆ ಗೊತ್ತು. ಇದೇ ಕಾರಣದಿಂದ ತುಂಬ ಸಂಬಂಧಗಳನ್ನು ನಾನು ನಿರಾಕರಿಸಿದೆ. ಆದರೆ ಆಗಬಾರದ್ದು ಆಗಿ ಹೋಯಿತು. ನನ್ನ ಅಜ್ಜಿಯ ಆರೋಗ್ಯ ಹದಗೆಟ್ಟಿತು. ಅಜ್ಜಿ ಮದುವೆ ಆಗಬೇಕು ಅಂತ ಹಠ ಹಿಡಿದಳು. ಆಗ ವಿಧಿಯಿಲ್ಲದೆ ಮದುವೆಗೆ ಒಪ್ಪಿಕೊಂಡೆ. ಮನಸ್ಸು ಪದೇ ಪದೇ ಹೇಳುತ್ತಿದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಅಂತ. ಅದೇ ರೀತಿ ಆಯಿತು. ನನ್ನನ್ನು ನೋಡಲು ರವಿ ಮತ್ತು ರವಿಯ ಮನೆಯವರು ಬಂದರು. ನಮ್ಮ ಮನೆಯಲ್ಲಿ ಯಾರೂ ಕೂಡ ಅವರನ್ನು ಗುರುತು ಹಿಡಿಯಲಿಲ್ಲ. ಏಕೆಂದರೆ ನನಗೆ ಮತ್ತು ನಮ್ಮ ಮನೆಯವರಿಗೆ ಅವರು ತಿಳಿದಾಗ ಸಣ್ಣಗೆ ಕಪ್ಪಗೆ ಇದ್ದರು. ಆದರೆ ಈಗ ಎಲ್ಲರೂ ಬೆಳ್ಳಗೆ ದಪ್ಪಗೆ ಆಗಿದ್ದಾರೆ. ಶ್ರೀಮಂತಿಕೆಯ ಕಳೆ ಅವರ ಮುಖದಲ್ಲಿ, ಅವರ ಬಟ್ಟೆಯಲ್ಲಿ ಮತ್ತು ಅವರ ಕೈಯಲ್ಲಿ ಹಾಕಿರುವ ವಾಚುಗಳು, ಅವರು ಮೈತುಂಬ ಹಾಕಿರುವ ಒಡವೆಗಳು ತೋರಿಸುತ್ತಿವೆ. ಅವರು ತುಂಬ ಶ್ರೀಮಂತರು ಅಂತ ನನಗೆ ತುಂಬ ಖುಷಿಯಾಯಿತು. ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಎಲ್ಲ ರೀತಿಯ ಹಕ್ಕಿಗಳು ಹಾರಾಡುತ್ತಿವೆ. ನಾನು ಅಂದುಕೊಂಡಿದ್ದು ಸಂಪೂರ್ಣವಾಗಿ ನಿಜವಾಗುತ್ತದೆ. ನನ್ನ ಪ್ರಿಯಕರ, ನನ್ನ ಮೊದಲ ಪ್ರೀತಿ ರವಿ ನನ್ನ ಗಂಡ ಆಗುವ ದಿನ ಬಂತು ಅಂತ ಖುಷಿಯಾಗುತ್ತಿದೆ. ಮದುವೆಗೆ ನಾನು ಒಪ್ಪಿಕೊಂಡೆ. ಮನೆಯಲ್ಲಿ ಕೂಡ ಒಪ್ಪಿಕೊಂಡರು. ಕೊನೆಗೆ ಅಮ್ಮ ಹೇಳುತ್ತಾಳೆ, ಈ ಹುಡುಗ ಮತ್ತು ಹುಡುಗನ ಮನೆಯವರನ್ನು ನಾನು ನೋಡಿದ್ದೇನೆ, ಎಲ್ಲಿ ಯಾವಾಗ ಅಂತ ತಿಳಿದಿಲ್ಲ ಅಂದಾಗ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದೆ. ಹಾಗಾದರೆ ಆ ಹುಡುಗ 10 ವರ್ಷದಿಂದ ನಿನ್ನ ಪ್ರೀತಿಗಾಗಿ ಕಾಯುತ್ತಿದ್ದಾನೆ. ಅದಕ್ಕಾಗಿ ಅವನು ಶ್ರೀಮಂತನಾಗಿದ್ದಾನೆ. ಒಳ್ಳೆಯ ಕೆಲಸ ತೆಗೆದುಕೊಂಡು ನಿನಗಾಗಿ ಇಲ್ಲಿಯವರೆಗೂ ಓಡಿಕೊಂಡು ಬಂದಿದ್ದಾನೆ. ಅವನಿಗಿಂತ ಒಳ್ಳೆಯ ಹುಡುಗ ನಿನಗೆ ಸಿಗುವುದಿಲ್ಲ. ನೀನು ಅವನನ್ನೇ ಮದುವೆ ಮಾಡಿಕೊ, ನೀನು ಸಂತೋಷವಾಗಿ ಇರುತ್ತೀಯ. ನಾವು ಪ್ರೀತಿ ಮಾಡುವವರಿಗಿಂತ ನಮ್ಮನ್ನು ಪ್ರೀತಿ ಮಾಡುವವರನ್ನು ಮದುವೆ ಆಗಬೇಕು. ಅವನು 10 ವರ್ಷ ನಿನಗಾಗಿ ತಪಸ್ಸು ಮಾಡಿದ್ದಾನೆ ಅಂದಾಗ ನಾನು ತುಂಬ ಎಮೋಷ್ನಲ್ ಆದೆ. ಇದೇ ಖುಷಿಯಲ್ಲಿ ನನ್ನ ಮದುವೆ ಆಯಿತು. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ನನ್ನ ಅಷ್ಟು ಅದೃಷ್ಟ ಮಾಡಿರುವವರು ಯಾರೂ ಇಲ್ಲ ಅಂತ ನಾನು ಖುಷಿಪಟ್ಟೆನು. ನನ್ನ ಮದುವೆ ರವಿ ಜೊತೆಯಲ್ಲಿ ಆಗಿ ಹೋಯಿತು. ನನ್ನ ಅದೃಷ್ಟಕ್ಕೆ ಸಾಟಿ ಇಲ್ಲ ಅಂತ ನಾನು ಅಂದುಕೊಂಡೆ. ರವಿ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ಅವರ ಮನೆಯಲ್ಲಿ ಅವನ ಅಮ್ಮನಿಗೆ ವಯಸ್ಸಾಗಿತ್ತು. ಅದಕ್ಕಾಗಿ ಅವರ ಮನೆಯಲ್ಲಿ ಜವಾಬ್ದಾರಿ ನನಗೆ ಸಿಕ್ಕಿತು. ಜವಾಬ್ದಾರಿಯ ಜೊತೆಗೆ ಆ ಮನೆಯ ಆಸ್ತಿ, ಐಶ್ವರ್ಯ ಎಲ್ಲ ನನಗೆ ಸಿಕ್ಕಿತು. ಇದರಿಂದ ನಾನು ತುಂಬ ಖುಷಿಯಾದೆ. ಇದರಿಂದ ಅಮ್ಮನಿಗೆ ಹೇಳಿದೆ, ಅಮ್ಮ, ರವಿಯನ್ನು ಪ್ಯಾಂಪರ್ ಮಾಡಲು ಏನು ಮಾಡಬೇಕು, ಅವನಿಂದ ನನಗೆ ತುಂಬ ಐಶ್ವರ್ಯ ಸಿಕ್ಕಿದೆ ಅಂತ ಹೇಳಿದೆ. ಆಗ ಅವನನ್ನು ನೀನು ತುಂಬ ಚೆನ್ನಾಗಿ ನೋಡಿಕೊ, ಅವರನ್ನು, ಅವರ ಮನೆಯವರನ್ನು ಅಂತ ಹೇಳಿದರು. ಅದೇ ರೀತಿ ಮಾಡಿದೆ ನಾನು.
ಅದೇ ರೀತಿ ಆಯಿತು. ಅಷ್ಟೇ, ರವಿಯ ಅಪ್ಪ ಅಮ್ಮ ಅವರ ಅಕ್ಕ ಪ್ರೆಗ್ನೆಂಟ್ ಅಂತ ಅವರನ್ನು ನೋಡಿಕೊಳ್ಳಲು ಅವರ ಹಾರೈಕೆಗೆ ಅವರ ಮನೆಗೆ ಹೋದರು. ಈಗ ನಾನು ನಿಜವಾಗಲೂ ಒಂಟಿಯಾದೆ. ಈಗ ಎಲ್ಲ ಮನೆಯ ಕೆಲಸ ನನ್ನ ಮೇಲೆ ಬಂತು. ಆದರೂ ಖುಷಿಯಿಂದ ಮಾಡುತ್ತಿದ್ದೆ. ಮನೆ ಕೆಲಸಕ್ಕೆ ಕೆಲಸದವರನ್ನೂ ಇಟ್ಟ ರವಿ. ಕೇವಲ ರವಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಪ್ರತಿದಿನ ಅವನಿಗೆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದೇನೆ. ಅವನ ದೇಹ ಉಬ್ಬಿ ಹೋಗಿದೆ. ಅವನ ಚರ್ಮ ತುಂಬ ಕೆಂಪಗೆ ಆಗುತ್ತಿದೆ. ನಾವಿಬ್ಬರು ತುಂಬ ನೆಮ್ಮದಿಯಾಗಿ ಇದ್ದೇವೆ. ಅವನು ಕೂಡ ನನಗೆ ಸ್ವರ್ಗವನ್ನು ತೋರಿಸುತ್ತಾನೆ. ಯಾವುದೇ ಪ್ರೀತಿ ಇವನಷ್ಟು ಕಂಪ್ಲೀಟ್ ಇಲ್ಲ. ನನ್ನವನು ನನ್ನ ಹಮ್ಮೀರ. ಆದರೆ ಇಂದು ನಾನು ಅವನಿಗಾಗಿ ಎಣ್ಣೆಯನ್ನು ಬೆಚ್ಚಗೆ ಮಾಡಿಕೊಂಡು ಕಾಯುತ್ತಿದ್ದೇನೆ. ಅವನು ಬಂದು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ಅವನು ಹೇಳಿದ್ದ, ಪ್ಲೀಸ್ ನನಗೆ ಮಸಾಜ್ ಮಾಡುವ ರೀತಿ ಪ್ರತಿದಿನ ನೀನು ನನ್ನ ಅಣ್ಣನಿಗೂ ಕೂಡ ಮಸಾಜ್ ಮಾಡಬೇಕು. ಅವನಿಗೆ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ನೀನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದ. ನಾನು ಬೆಚ್ಚಿದೆ, ಏಕೆಂದರೆ ನಾನು ರವಿಯ ಖಾಸಗಿ ಅಂಗಗಳಿಗೂ ಕೂಡ ಮಸಾಜ್ ಮಾಡುತ್ತಿದ್ದೆ. ಅವರ ಅಣ್ಣನ ಬಗ್ಗೆ ಹೇಳಿದಾಗ ಬೇಸರವಾಯಿತು. ನಂತರ ಆತುರದಿಂದ ನನ್ನನ್ನು ಅವರ ಅಣ್ಣನ ರೂಮಿಗೆ ಕರೆದುಕೊಂಡು ಹೋದರು. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಇನ್ನೂ ಭಯವಾಯಿತು. ಅವರ ಅಣ್ಣ ರಾತ್ರಿ ಹೇಗೆ ಮಲಗಿದ್ದನೋ ಗೊತ್ತಿಲ್ಲ. ತಲೆ ಫುಲ್ಲು ಸೈಡಿಗೆ ಭಾರ ಆಗಿದೆ. ನನಗೆ ಎಣ್ಣೆ ಮಸಾಜ್ ಮಾಡುವ ಥರ ಅಣ್ಣನಿಗೂ ಮಾಡು ಅಂತ ಹೇಳಿದಾಗ ನನಗೆ ವಿಷಯ ಅರ್ಥವಾಯಿತು. ಅವರ ಅಣ್ಣ ರಾತ್ರಿ ಸರಿಯಾದ ಪೊಸಿಷನ್ನಲ್ಲಿ ಮಲಗಿರಲಿಲ್ಲ. ಅದರಿಂದ ತಲೆ ಒಂದು ಕಡೆ ತಿರುಗಿದೆ. ಅವರು ತುಂಬ ಜೋರಾಗಿ ಕಿರುಚುತ್ತಿದ್ದಾರೆ. ಹೋದ ಪ್ರಾಣ ಬಂದಂತಾಯಿತು. ವಿಷಯ ಅರ್ಥವಾಗಿ ನಾನು ಅವರ ಅಣ್ಣನಿಗೆ ಮಸಾಜ್ ಮಾಡಲು ಆರಂಭಿಸಿದೆ. ನನ್ನ ಜೊತೆ ನನ್ನ ಗಂಡ ರವಿ ಕೂಡ ಬಂದ. ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಮಸಾಜ್ ಮಾಡಿದೆವು. ಅದರ ಫಲವಾಗಿ 5 ನಿಮಿಷದಲ್ಲಿ ಅವರ ತಲೆ ಮತ್ತು ಕುತ್ತಿಗೆ ಸರಿ ಹೋಯಿತು. ನಾನು ಅವರ ಕಾಲಿಗೂ ಕೂಡ ಮಸಾಜ್ ಮಾಡಿದೆ. ಇದರಿಂದ ರವಿ ಅಣ್ಣ ತುಂಬ ಎಮೋಷ್ನಲ್ ಆದರು. ರವಿ ತುಂಬ ಖುಷಿಪಟ್ಟ. ನನ್ನ ಅಣ್ಣ ಸರಿಯಾದ. ನೀನು ಇಂದು ನನ್ನನ್ನು ಅಷ್ಟೊಂದು ನೋವಿನಿಂದ ಕಾಪಾಡಿದೆ ಅಂತ ರವಿಯ ಅಣ್ಣ ಕೃತಜ್ಞತೆ ಅರ್ಪಿಸಿದರು. ಅವರ ಮಾತುಗಳನ್ನು ಕೇಳಿ ನಾನು ರವಿ ಬಂದು ಮಸಾಜ್ ಮಾಡು ನನ್ನ ಅಣ್ಣನಿಗೆ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಬಂದ ನನ್ನ ಭಾವನೆಗಳನ್ನು ನೆನಪಿಸಿಕೊಂಡು ನಾನು ಕೂಡ ಅಳಲು ಆರಂಭಿಸಿದೆ. ನಂತರ ರವಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. 1-2 ದಿನ ಕಳೆಯಿತು. ಅತ್ತೆ ಮಾವ ಮನೆಗೆ ಬಂದರು. ನನ್ನನ್ನು ಅತ್ತೆ ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನನ್ನ ಮೊದಲ ಮಗ ಯಾವುದೋ ಹುಡುಗಿ ಮೋಸ ಮಾಡಿದಳು ಅಂತ ಮದುವೆ ಆಗಿಲ್ಲ. ನಾನು ಸತ್ತ ಮೇಲೆ ಅವನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಅಂದುಕೊಂಡಿದ್ದೆ. ಆದರೆ ತಾಯಿಯ ಸ್ಥಾನದಲ್ಲಿ ಮಗಳ ಸ್ಥಾನದಲ್ಲಿ ನಿಂತುಕೊಂಡು ನೀನು ಅವನನ್ನು ನೋಡಿಕೊಳ್ಳುತ್ತೀಯ ಅನ್ನುವ ಧೈರ್ಯ ಬಂದಿದೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ರವಿಯ ಅಮ್ಮ ಕೃತಜ್ಞತೆ ಅರ್ಪಿಸಿದರು. ಅಷ್ಟರಲ್ಲಿ ರವಿ ಅಣ್ಣ ನನಗೆ ಮತ್ತು ರವಿಗೆ ಹನಿಮೂನ್ಗೆ ಹೋಗಲು ಒಂದು ದೊಡ್ಡ ಪ್ಯಾಕೇಜ್ ಟ್ರಿಪ್ಗೆ ಕಳಿಸಲು ಟಿಕೆಟನ್ನು ತಂದುಕೊಟ್ಟರು. ಅವರ ದುಡ್ಡಿಂದ ಸುಮಾರು 3 ಲಕ್ಷ ಪ್ಯಾಕೇಜ್ ಟ್ರಿಪ್. ಅದನ್ನು ನೋಡಿ ತುಂಬ ಖುಷಿಯಾಯಿತು. ನಾನು ಮತ್ತು ರವಿ ಸ್ವಲ್ಪ ದಿನಗಳು ಇಬ್ಬರು ಒಟ್ಟಿಗೆ ಇರುತ್ತೇವೆ ಅನ್ನುವುದನ್ನು ನೆನೆಸಿಕೊಂಡು ನನಗೆ ರೋಮಾಂಚನವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.